ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಒಂದು ಕಡೆ ಬರ್ಕೊಳ್ಳಿ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಇದು. ಅದೇ ರೀತಿ ದಿಸ್ ಒನ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದು ಮೋಸ್ಟ್ ಇಂಪಾರ್ಟೆಂಟ್. ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಒಳಗೆ ಎಷ್ಟು ಸಲ ಕ್ವಶನ್ಸ್ ರಿಪೀಟ್ ಆಗಿದಾವೋ, ತುಂಬ ಸಲ ಕ್ವಶನ್ ರಿಪೀಟ್ ಆಗಿದಾವೆ. ಇದನ್ನ ನೋಡಿ ನೀಟಾಗಿ ನೋಡಿಕೊಂಡು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನು, ಓಕೆ, ಮೋಷನ್ ಡಿಸ್ಟ್ರಿಬ್ಯೂಷನ್, ಅಸೈಮೆಂಟಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಪ್ರತಿಯೊಂದು ಒಂದೊಂದು ಪಾಯಿಂಟ್ನು ಪ್ರೀವಿಯಸ್ ಇಯರ್ ರಿಪೀಟ್ ಆಗಿರೋದು. ಓಕೆ, ಎಲ್ಲ ನೋಡ್ಬೋದು. ಇದನ್ನ ಇವು ಪರ್ಸೆಂಟೇಜ್ಗಳು ತುಂಬ ಇಂಪಾರ್ಟೆಂಟ್ ನೋಡಿರಿ. ಡೈರೆಕ್ಟ್ ಕ್ವಶನ್ ಕೇಳಿದ್ದಾರೆ. ಏನು ಗೊತ್ತಾ, ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ನು ಒನ್ ಅಂತಂದರೆ ಎಷ್ಟು, 68.26. ಸ್ಟ್ಯಾಂಡರ್ಡ್ ಡಿವಿಯೇಷನ್ 2 ಅಂತಂದರೆ 95. ಸ್ಟ್ಯಾಂಡರ್ಡ್ ಡಿವಿಯೇಷನ್ 3 ಪ್ರೀವಿಯಸ್ ಇಯರ್ ಆಗಿರ್ತಕ್ಕಂಥ ಇವೆಲ್ಲ ಕ್ವಶನ್ಗಳ ಮೇಲೇ ಕೀವರ್ಡ್ಸು ಮೀನ್ಸ್ ಇಂಪಾರ್ಟೆಂಟನ್ನೆಲ್ಲ ಬರ್ದಿರೋದು. ತುಂಬ ಇಂಪಾರ್ಟೆಂಟ್ ಇದನ್ನ. ಓಕೆ, ಗೊತ್ತಿದ್ದವರು ಓಕೆ, ಗೊತ್ತಿರಲಾರ್ದವರು ನೋಡ್ಕೊಳ್ಳಿ. ಕ್ಯೂನ್ಯಾಸ್ ಆಯಿತು. ಪೇಪರ್ 1 ಮೋಡ್ಸ್ ಆಫ್ ಪೆಡಗೋಜಿ, ಅಂಡ್ರಗೋಜಿ, ವಿಟ್ರಗೋಜಿ. ನಾನು ಯೂಟ್ಯೂಬಲ್ಲಿ ಶಾರ್ಟ್ಸ್ ಎಲ್ಲ ಹಾಕಿದೆ ನೋಡಿರಿ, ಅದು ಹೇಗೆ ಕ್ರಿಯೇಟ್ ಮಾಡಿರೋದು. ತುಂಬ ಈಸಿಯಾಗಿ ಅರ್ಥ ಆಗ್ತದೆ ನೀವು ವಿತ್ ಪಿಕ್ಚರ್ಸ್ ಎಲ್ಲ. ಆ ಶಾರ್ಟ್ ಒಳಗಿದೆ ನೋಡಿರಿ, ಅದನ್ನ ಹೋಗಿ ನೋಡ್ಕೊಂಡು ಏನು ನೋಟ್ಸ್ ಮಾಡಿಕೊಂಡು ಆರಾಮು ಏನು ಅಂದರೆ ಒಂದ್ಸಲ ನೋಡಿದ್ರಿಂದ ಏನು ಡೌಟ್ ಇರೋಲ್ಲ, ಅಷ್ಟು ನೀಟಾಗಿದೆ ಅದು. ಓಕೆ, ಶಾರ್ಟ್ಸಲ್ಲಿ ಹೋಗಿ ನೋಡಿ, ಇದೆ ನೋಡಿ. ನೀವು ತುಂಬ ಲೆವೆಲ್ ಆಫ್ ಟೀಚಿಂಗ್ ಬಗ್ಗೆ ಕ್ವಶನ್ ಬಂದೇ ಬರ್ತಾವೆ. ಓಕೆ, ಮೆಮೊರಿ ಲೆವೆಲ್ ಟೀಚಿಂಗ್ ಅಂತಂದ್ರೆ ಇನ್ನು ಸ್ಟಾರ್ಟಿಂಗು ಏನು ಕಂಠಪಟ ಮಾಡೋದು, ರೀಕಾಲ್ ಮಾಡೋದು, ರಿಮೆಂಬರ್ ಮಾಡೋದು. ಅಂಡರ್ಸ್ಟ್ಯಾಂಡ್ ಒಳಗಂತಂದ್ರೆ ಆಲ್ರೆಡಿ ತಿಳ್ಕೊಂಡಿರ್ತೀವಿ, ಅದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡೋದು, ಈ ಥರದ್ದು. ರಿಫ್ಲೆಕ್ಷನ್ ಅಂತಂದರೆ ಥಿಂಕ್ ಮಾಡಿರೋದನ್ನ ಡೈಲಿ ಲೈಫಿಗೆ ಅಪ್ಲೈ ಮಾಡ್ಕೊಳೋದು. ಓಕೆ, ಆ ಥರ ಲೆವೆಲ್ ಆಫ್ ಇದು ಪೇಪರ್ 1 ಪೆಡಗೋಜಿ, ಕಾಗ್ನಿಟಿವ್ ಡೆವಲಪ್ಮೆಂಟ್. ಇದು ಸೈಕಾಲಜಿ, D.Ed, TET ಓದೋಕ್ಕಲ್ಕಾದ್ರೂ ಕಂಪಲ್ಸರಿ ಒಂದು ಕ್ವಶನ್ ಇರ್ತದೆ, ಅದೇ ಥರ ಇದೆ. ಅದು Piaget ಅವರ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂದರೆ ಜ್ಞಾನಾತ್ಮಕ ವಿಚಾರ ಡೆವಲಪ್ ಹೆಂಗಾಗ್ತದೆ ಮಕ್ಕಳಲ್ಲಿ ಅಂತ. ಸೆನ್ಸರಿ ಮೋಟರು 0 to 2 ಇಯರ್, 2 to 7 ಇಯರು, ಈ ಥರ ಕ್ವಶನ್ಸ್ ಒಂದಿಸಿ ಬರೆಯೋದು ಕೇಳಿಬಿಡ್ತಾರೆ. ಕ್ವಶನ್ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಇಲ್ಲಿದೆ ನೋಡೋದು ವಿತ್ ಕ್ವಶನ್ಸ್ ನೋಡಿರಿ. ಈ ಥರ ಇವು ಪ್ರೀವಿಯಸ್ ಇಯರ್ನೇ ಆಗಿರ್ತಕ್ಕಂಥ ಕ್ವಶನ್. ಇದು ಸೆನ್ಸರಿ ಮೋಟರ್, ಪ್ರೀ ಆಪ್ರೇಷನಲ್ ಕಾಂಕ್ರೀಟ್, ಕನ್ನಡ. ಅದು ಇದು ಎಕ್ಸ್ಪ್ಲೇನ್ ಮಾಡೋಕ್ಕಲ್ಗೆ ಕನ್ನಡ ವಿತ್ ಇಂಗ್ಲೀಷ್ನ ಎರಡೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಭಾಳ ದಿನ ಸ್ವಲ್ಪ ಅದಿದೆ. ಔದ್ಯೋಗಿಕ ಎಕ್ಸ್ಪ್ಲೇನ್ ಮಾಡೋಕ್ಕಲ್ಗೆ ಡೆಫಿನೆಟ್ಲಿ ಐ ವಿಲ್ ಎಕ್ಸ್ಪ್ಲೇನ್ ಬೋತ್ ಕನ್ನಡ ವಿತ್ ಇಂಗ್ಲೀಷ್. ಓಕೆ, ಈ ಥರ ಪ್ರೀವಿಯಸ್ ಇಯರ್ ಬಂದಿರ್ತಕ್ಕಂಥದ್ದು ಇದು ಮ್ಯಾಚ್ ಮಾಡೋದಿದು. ಓಕೆ, ಇದು ರಿಸರ್ಚ್ ಕ್ಯಾರೆಕ್ಟರಿಸ್ಟಿಕ್ಸು ರಿಪೀಟ್ ಆಗಿರೋ ಕ್ವಶನ್ಸು. ಅಂದರೆ ಈ ಕೆಳಗಿರೋದ್ರಲ್ಲಿ ಯಾವುದು ಸಂಶೋಧನೆಯ ಲಕ್ಷಣ ಅಲ್ಲ ಅಂತ ತುಂಬ ಸಲ ಕ್ವಶನ್ ಕೇಳಿದ್ದಾರೆ. ಆಬ್ಜೆಕ್ಟಿವ್, ಸಬ್ಜೆಕ್ಟಿವ್ ಇದು ತುಂಬ ಸಲ ರಿಪೀಟ್. ಮೀನ್ಸ್ ಆಬ್ಜೆಕ್ಟಿವ್ನು ಕೊಟ್ಟಿರ್ತಾರೆ ಆಪ್ಷನ್ ಒಳಗೆ, ಸಬ್ಜೆಕ್ಟಿವ್ನು ಕೊಟ್ಟಿರ್ತಾರೆ ಆಪ್ಷನ್ ಒಳಗೆ. ಆಬ್ಜೆಕ್ಟಿವ್ ನಥಿಂಗ್ ಬಟ್ ಪರ್ಟಿಕ್ಯುಲರ್ ಕ್ಲಾರಿಟಿ ಇರೋದು, ಮೀನ್ಸ್ ಅನ್ಬಯಸ್. ಅಂದರೆ ಬಯಸ್ನೆಸ್ ಅಂತಂದರೆ ಕ್ಲಾರಿಟಿ, ಮೀನ್ಸ್ ಬಯಸ್ನೆಸ್ ಅಂತಂದರೆ ಬಯಸ್ನೆಸ್ ಈಸ್ ನಥಿಂಗ್ ಬಟ್ ಇವಾಗ ಒಂದು ವಿಚಾರ ಇರ್ತದೆ, ಅದನ್ನ ಆ ವಿಚಾರಕ್ಕೆ ತಕ್ಕಂಥ ಒಂದು ಏನು ಅಥೆಂಟಿಕ್ ಆನ್ಸರ್ ಕೊಟ್ಟರೆ ಅದು ಆಬ್ಜೆಕ್ಟಿವ್, ಅದು ಉದ್ದೇಶಪೂರ್ವಕವಾಗಿ. ಬಟ್ ಸಬ್ಜೆಕ್ಟಿವ್ ಬಯಸ್ನೆಸ್ ಅಂತಂದರೆ ಇನ್ನೊಬ್ಬರು ಇನ್ಫ್ಲುಯೆನ್ಸ್ ಮಾಡಿ ಅವ್ರು ಹೇಳ್ಯಾರಂತ ಹೇಳೋದು, ಏನೋ ನಮ್ಗೆ ಅನಿಸಿದ್ದು ಹೇಳೋದು, ಬಟ್ ರೂಲ್ ಇರೋದೇ ಬಿಟ್ಟು ಬೇರೆದು ಹೇಳ್ತಾರೆ, ಅದಕ್ಕೆ ಅನ್ಬಯಸ್ ಅಂತ ಕರೀತಾರೆ. ಇವೆಲ್ಲ ರಿಸರ್ಚ್ ಲಕ್ಷಣಗಳು. ಇವು ಮೆಥಡ್ಸ್ ಆಫ್ ರಿಸರ್ಚ್. ಇವು ಯಾವ್ಯಾವ ಥರ ನಾವು ರಿಸರ್ಚನ್ನ ಡಾಟಾ ಕಲೆಕ್ಷನ್ ಮಾಡ್ಕೊತೀವಿ ಆ ಥರ. ಇವೆಲ್ಲ
ಮೋಸ್ಟ್ ಇಂಪಾರ್ಟೆಂಟ್ ರಿಸರ್ಚ್ ಒಳಗೆ ಎಲ್ಲ ರಿಪೀಟ್ ಆಗಿರೋವು. ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ತುಂಬ 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 ಇಂಪಾರ್ಟೆಂಟ್. ಇದು ಇನ್ನೊಂದು ಪೇಪರ್ ಫಸ್ಟ್ ಒಳಗೆ ಲಾಜಿಕಲ್ ರೀಸ್ನಿಂಗ್ ಅಂತ ಬರ್ತದೆ. ಆ ಲಾಜಿಕಲ್ ರೀಸ್ನಿಂಗ್ ಸ್ಟಾರ್ಟಿಂಗ್ ಆಲ್ಮೋಸ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಅಂತ ಬರ್ತದೆ. ಅವೆಲ್ಲನೂ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಇವೆರಡು ಅದ್ರೊಳಗೆ ಕ್ವಾಲಿಟೇಟಿವ್ ಕ್ವಾಂಟಿಟೇಟಿವ್ ಅಲ್ಲ, ಡಿಡಕ್ಟಿವ್ ಇಂಡಕ್ಟಿವ್ ಒಳಗೆ ಕೂತಿರೋದು. ಲಾಜಿಕಲ್ ರೀಸ್ನಿಂಗು ತುಂಬ ಟಫು ಪೇಪರ್ 1 ಒಳಗೆ. ಬಟ್ ಆದರೂ ಮೋಸ್ಟ್ ಆಫ್ ಕ್ವಶನ್ಸ್ 5 ಕ್ವಶನ್, ಒಂದು ಚಾಪ್ಟ್ರಿಂದ 5 ಕ್ವಶನ್ ಬರ್ತಾವೆ. ಬಟ್ ಆದ್ರೂ ನಾವು ಒಂದೇನೋ ಟಾರ್ಗೆಟ್ ಅಂತ ರೀಚ್ ಮಾಡೋಕ್ಕಾಗಲ್ಲ ಅಂತಂದರೆ ಆ ಲಾಜಿಕಲ್ ರೀಸ್ನಿಂಗೇ. ಅದು ಕಲ್ತ್ರೆ ಈಸಿ, ಬಟ್ ಸ್ಟಾರ್ಟಿಂಗ್ ಹೋದ್ರೆ ತುಂಬ ಟಫ್ ಆಗ್ತದೆ. ಬಟ್ ನಾವು ಮುಂಚೆ ಅಂದರೆ ಕಾಮನಾಗಿ KCET ನೆಟ್ಟು ಎಕ್ಸಾಮ್ಗಳು ಬರೆದಿದ್ದೀವಿ, ಕ್ವಾಲಿಫೈ ಆಗಿದ್ದೀನಿ ಅಂತಂದರೆ ಆ ಚಾಪ್ಟರ್ನ ಅವಾಯ್ಡ್ ಮಾಡಿದ್ದೆ ಸ್ವಲ್ಪ. ಬಟ್ ಇವಾಗ ಸ್ವಲ್ಪ ಹೈಯರ್ ಓದ್ಬೇಕಂತಂದರೆ ಅದನ್ನೇ ಕಂಟಿನ್ಯೂ ಹೋಗಿ ಇವಾಗ ಅದ್ರ ಬಗ್ಗೆ ಎಲ್ಲ ನಾಲೆಜ್ ಇವಾಗ ಗೊತ್ತು. ಬಟ್ ಮುಂಚೆ ನನಗೂ ಅಂದರೆ ಎಕ್ಸಾಮ್ ಪರ್ಪಸ್ ಅಷ್ಟೇ, ಎಷ್ಟು ಬೇಕೋ ಅಷ್ಟೇ ತಿಳ್ಕೊಂಡಿದ್ದೆ ನಾನು. ಬಟ್ ಇವಾಗ ಕ್ಲಾರಿಟಿಯಾಗಿ ತಿಳ್ಕೊಂಡಿನಿ. ಬಟ್ ಆದರೂ ನಾವು ಹೇಳೋದೇನು ಅಂತಂದರೆ, ಒಂದು ವಿಷಯ ಕಷ್ಟ ಎಲ್ಲಿವರೆಗೆ ಕಷ್ಟ ನಾವು ಎಲ್ಲಿವರೆಗೆ ತಿಳ್ಕೊಲ್ಲ ಅಲ್ಲಿವರೆಗೆ ಕಷ್ಟ. ತಿಳ್ಕೊಂಡ್ರೆ ಅದು ಏನೋ ಕಾಮನಾಗಿ ಹೇಳ್ತಾರಲ್ಲ, ಕಲಿಯೋವರೆಗೂ ಕೋಟಿ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಥರ, ಆ ಥರ. ಎಕ್ಸಾಂಪಲ್ ನಾನೇ ಅಂದರೆ ಟಫ್ ಅಂತ ತಕ್ಷಣ ನಾನೇ ಬಿಟ್ಟು ಅವಾಯ್ಡ್ ಮಾಡಿದ್ದೆ. ಬಟ್ ಇವಾಗ ಟೀಚ್ ಮಾಡ್ಬೇಕಂದ್ರೆ ಎಲ್ಲನೂ ತಿಳ್ಕೊಂಡಿರ್ಬೇಕಲ್ಲ. ಸೊ ಇವಾಗ ತಿಳ್ಕೊಂಡು ಪರ್ಫೆಕ್ಟ್ ಆದಮೇಲೆ ಈ ಎಷ್ಟು ಈಜ್ ಅದಾವಲ್ಲ, ಅಂದರೆ ಓದಿದ್ನಿ ಅಂತಂದರೆ ಇನ್ನೊಂದು 4 ಮಾರ್ಕ್ಸ್ ಹೆಚ್ಚಿಗೆ ಬರ್ತಿದ್ವಲ್ಲ ಅಂತ ಇವಾಗ ಫೀಲ್ ಆಗ್ತದೆ. ಸೊ ಇದು ಮುಗಿಯೋದ್ಮೇಲೆ ಫೀಲ್ ಆಗೋಕ್ಕೆ ನೀವು ಇವಾಗೇ ಅದಕ್ಕೊಂದೇನೋ ಇಂಟ್ರೆಸ್ಟ್ ಕೊಟ್ಟು ಕಲೀರಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಓಕೆ. ಅಮಲ್ಗಮೇಷನ್ ಅಕೌಂಟಿಂಗ್ ಒಳಗೆ ಅಮಲ್ಗಮೇಷನ್ನು, ಮರ್ಜರು, ರೀಕನ್ಸ್ಟ್ರಕ್ಷನ್ಸು, ಅಕ್ವಿಜೇಷನ್ನು, ಅಬ್ಸರ್ಪ್ಷನ್ನು, ಲಿಕ್ವಿಡೇಷನ್ನು, ಆಡಿಟಿಂಗು ಮೋಸ್ಟ್ ಇಂಪಾರ್ಟೆಂಟ್. ರಿಪೀಟೆಡ್ ಕ್ವಶನ್ಸ್ಗಳು ಬಂದವ. ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ನು, ಎಕ್ಸ್ಟರ್ನಲ್ ಕನ್ಸ್ಟ್ರಕ್ಷನ್ನು ತುಂಬ ಇಂಪಾರ್ಟೆಂಟ್. ಕೀವರ್ಡ್ ನೋಡಿರಿ, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತಂದ್ರೆ ಅಲ್ಟ್ರೇಷನ್ನು ಆಲ್ರೆಡಿ ಎಕ್ಸಿಸ್ಟ್ ಇದನ್ನು ಅಲ್ಟ್ರೇಟ್ ಮಾಡೋದಷ್ಟೇ, ಸ್ವಲ್ಪ ಬದಲಾವಣೆಗಳು ಮಾಡೋದು. ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತಂದರೆ ಎಲ್ಲನೂ ಮಾಡಿಫೈ ಮಾಡಿ ಒಂದು ನ್ಯೂನ ಕ್ರಿಯೇಟ್ ಮಾಡೋದು. ಓಕೆ, ನ್ಯೂ ಟೇಕ್ ಓವರ್ ಮಾಡ್ಕೊಂಡು, ನ್ಯೂ ಅಂಬೋದು ಎಕ್ಸ್ಟರ್ನಲ್, ಅಲ್ಟ್ರೇಷನ್ ಅಂಬೋದು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಮೀನ್ಸ್ ಕೀವರ್ಡು. ಓಕೆ, ಇವು ಡೇಟ್ಸು. ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ ಇದ್ದಿದ್ದು ಬೋರ್ಡ್ ಅಂತ ಕ್ರಿಯೇಟ್ ಆಗಿ 1973 ಈ ಥರ ಆಗೇಶಿಂದ IFRSನ ಮಾಡಿಫಿಕೇಷನ್ ಮಾಡಿಕೊಂಡು IAS ಅಂತ ಏಷಿಂದ ಮಾಡ್ತೀವಿ. ಅದು ಮಿನಿಸ್ಟ್ರಿ ಆಫ್ ದ ಕಾರ್ಪೊರೇಷನ್ ಒಳಗೆ ಬರ್ತೈತಿ. ಅಡಿಟಿಂಗು, ಅಡಿಟರ್ನ ವಾಚ್ ಡಾಗ್ ಅಂತ ಕರಿತೀವಿ. ವೈ? ಬಿಕಾಸ್ ಅಡಿಟರ್ಸ್ ಆರ್ ಫೈಂಡ್ ಔಟಿಂಗ್ ದ ಫ್ರಾಡ್ಸ್. ಓಕೆ, ಮೀನ್ಸ್ ಫೈಂಡ್ ಔಟ್ ಮಾಡ್ತದ. ಅಂದರೆ ಡಾಗ್ಸ್ ಕೆಲಸ ಏನು ಅಂತಂದರೆ ಫೈಂಡ್ ಔಟ್ ಮಾಡ್ತೀವಿ. ಕಾಮನಾಗಿ ಪೊಲೀಸಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ, ಪತ್ತೆ ಹಚ್ತೀವಲ್ಲ, ಆ ಥರ. ಅದಕ್ಕೆ ವಾಚ್ ಡಾಗ್ ಅಂತ ಕರಿತೀವಿ. ಅಡಿಟಿಂಗು. ಇನ್ಕಮ್ ಟ್ಯಾಕ್ಸ್ ಒಳಗೆ ಇಂಪಾರ್ಟೆಂಟ್ ಅಂದರೆ 5 heads, ಆಮೇಲೆ ಇದೇನು ರೆಸಿಡೆನ್ಷಿಯಲ್ ಸ್ಟೇಟಸ್ಸು, ಸಮ್ ಡಿಡಕ್ಷನ್ಸು ಮೋಸ್ಟ್ ಇಂಪಾರ್ಟೆಂಟ್. ಕಾರ್ಪೊರೇಟ್ ಒಳಗೆ ಅಂತಂದರೆ ಟ್ಯಾಕ್ಸ್ ಪ್ಲ್ಯಾನಿಂಗು, ಟ್ಯಾಕ್ಸ್ ಇವೇಷನ್ನು, ಅವಾಯ್ಡೆನ್ಸು, ಮತ್ತು ಆಮ್ಲೈನ್ ಪ್ರೈಸು ಮೋಸ್ಟ್ ಇಂಪಾರ್ಟೆಂಟು. ಇವು ಓದ್ಕೊಂಬಿಟ್ರೆ ಎಕ್ಸಾಮ್ ಪರ್ಪಸ್ ಏನೋ ಆ ಚಾಪ್ಟ್ರೇ ಮುಗ್ದೋಗ್ಬಿಡ್ತದೆ, ಜಾಸ್ತಿ ಅಂಜೋ ಅವಶ್ಯಕತೆನೇ ಇಲ್ಲ. ಇವೆಲ್ಲ ನೋಡಿ ತುಂಬ ಇಂಪಾರ್ಟೆಂಟು. ಓಕೆ, ಫಿಲ್ಲಿಂಗ್, ಇನ್ಕಮ್ ಟ್ಯಾಕ್ಸ್ ಫಿಲ್ಲಿಂಗು, ITR ಫೈಲ್ಗಳು ಬರ್ತವೆ. ಓಕೆ, ಇವಾಗ ITR ಫೈಲ್ ಮಾಡೋದು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಂಥೇಳಿ ಇವು ಮೋಸ್ಟ್ ಇಂಪಾರ್ಟೆಂಟ್. ಅಂದರೆ ITR ಫೈಲ್ 1 ಒಳಗೆ ಯಾವ್ಯಾವ ಬರ್ತಾವೆ, ಯಾವ್ಯಾವ ಇಲ್ಲ. ಓಕೆ, 3, 4 4 ಸುಗಮ ಅಂತ ಕರೀತಾರೆ.
7 8 ಇಯರ್ 1ಗೆ ಸಹಜ ಅಂತ ಕರೀತಾರೆ, 4th ಸುಗಮ ಅಂತ ಕರೀತಾರೆ. ಯಾವ್ಯಾವ ITR ಫೈಲ್ ಒಳಗೆ ಯಾವ್ಯಾವನ್ನ ಫೈಲ್ ಮಾಡ್ಬೋದು ಅನ್ನೋದು. ಪ್ರಮೋಷನ್ ಮಿಕ್ಸ್, okay. Types of promotion mix. So many questions replace promotion, advertising, models, personalities, publicity, major consumer, self promotion, some noise is surrounding ಅಲ್ಲಿ. ಮಾರ್ಕೆಟ್ ಚಾನಲ್ ತುಂಬ ಇಂಪಾರ್ಟೆಂಟು. 0 ಲೆವೆಲು, ಮ್ಯಾನುಫ್ಯಾಕ್ಚರ್ ಟು ಡೈರೆಕ್ಟ್ ಕನ್ಸ್ಯೂಮರ್ಗೆ ಮಿಡಲ್ ಮ್ಯಾನ್ ಯಾರು ಇರಲ್ಲ, ಅದಕ್ಕೆ 0 ಲೆವೆಲ್ ಚಾನಲ್ ಅಂತ ಕರಿತೀವಿ. 1 ಲೆವೆಲ್ ಅಂತ ರಿಟೇಲರು, ರಿಟೇಲರ್ ಏಜೆಂಟು, ರಿಟೇಲರ್, ಕಸ್ಟಮರ್. ಇಲ್ಲ ಡೈರೆಕ್ಟ್ ಕ್ವಶನ್ ಕೇಳಿದ್ರು ಒಂದ್ಸಲ, ಬ್ಲಾಕ್ ಬಾಕ್ಸ್ ಇದು ಯಾವುದನ್ನ ಇಂಡಿಕೇಟ್ ಮಾಡ್ತದ ಅಂತಂದರೆ ಕಸ್ಟಮರ್ ಮೈಂಡನ್ನು ಇಂಡಿಕೇಟ್ ಮಾಡ್ತದೆ. ಓಕೆ. ಸರ್ವಿಸ್ ಮಾರ್ಕೆಟಿಂಗು ನಾನು ಶಾರ್ಟ್ಸ್ ಒಳಗೆ ತುಂಬ ಸಲ ಹಾಕಿದ್ದೀನಿ. ಇದು ಯೂಟ್ಯೂಬ್ ಶಾರ್ಟಲ್ಲೇ. ಸರ್ವಿಸ್ ಮಾರ್ಕೆಟ್ ಕ್ಯಾರೆಕ್ಟರ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್. ಇಂಟ್ಯಾಂಜಿಬಿಲಿಟಿ, ವೇರಿಯಬಿಲಿಟಿ, ಇನ್ಸೆಪರೇಟಬಿಲಿಟಿ, ಪೆರಿಷಬಿಲಿಟಿ. ಓಕೆ. 7 P's ಬರ್ತವೆ. ಇಲ್ಲದ ನೋಡಿ 7 P's ಸರ್ವಿಸ್ ಮಾರ್ಕೆಟಿಂಗ್ ಒಳಗೆ. ಓಕೆ. ಸಪ್ಲೈ ಚೈನು, ಲಾಜಿಸ್ಟಿಕ್ ಒಳಗೆ ಇದೊಂದು ಸಪ್ಲೈ ಚೈನ್ ಬರ್ತದೆ. ನಾನು ಪ್ಲಾಗರಿಸಮ್ ಬಗ್ಗೆ ಹೇಳ್ತೀನಿ ಅಂದರೆ ಇದೆ ಪ್ಲಾಗರಿಸಮ್, ಕೃತಿಚಾರ್ಯ ಕನ್ನಡದಲ್ಲಿ. ಇದು ಸ್ವಯಂ 10 ಕೋಆರ್ಡಿನೇಟ್ಸ್. ಇವರು ಪೇಪರ್ ಫಸ್ಟ್ ಒಳಗೆ ಪರ್ಫಾರ್ಮೆನ್ಸ್ ಅಪ್ರೈಸಲ್ ತುಂಬ ಇಂಪಾರ್ಟೆಂಟ್. HMRದಾಗ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಒಳಗೆ ಬರ್ತಾರೆ ಅವರು. ಇವಾಗ ಟ್ರೆಡಿಷ್ನಲ್ ಮೆಥಡು, ಮಾಡ್ರನ್ ಮೆಥಡು, ರ್ಯಾಂಕಿಂಗು. ರ್ಯಾಂಕ್ ಕೊಡೋದ್ರಿಂದ ಅಂದರೆ ಒಂದು ಸಂಸ್ಥೆಯಲ್ಲಿರೋ ಎಂಪ್ಲಾಯೀಸ್ಗಳನ್ನ ಅಪ್ರೈಸಲ್ ಲೈಕ್ ಮೆಜರ್ ಮಾಡೋದು ಅಂತಂದರೆ ಅವರು ಇಷ್ಟು ಕೆಲಸ ಮಾಡ್ಯಾರ ಅಂದರೆ ಇಷ್ಟು ಅಂದರೆ 100 ಪ್ರಾಡಕ್ಟ್ನ, ಒಂದು ದಿನದಲ್ಲಿ 100 ಪ್ರಾಡಕ್ಟ್ನ ಅವ್ರು ಏನೋ ಪ್ರೊಡಕ್ಷನ್ ಮಾಡಬೇಕು. ಎಷ್ಟು ಮಾಡಿದ್ದಾರೆ, ಎಷ್ಟು ಮಾಡ್ತಾರೆ, ಅವ್ರ ಸಾಮರ್ಥ್ಯ ಎಷ್ಟೈತೆ, ಅವ್ರು ಇನ್ನೂ ಹೆಚ್ಚಿಗೆ ಮಾಡಬೇಕಂದ್ರೆ ನಾವು ಟ್ರೈನಿಂಗ್ ಕೊಡಬೇಕಾ, ಅಥವಾ ಏನೋ ಇದು ಏನೋ ಹೇಳ್ತಾರೆ ಲೈಕ್ ಟ್ರೈನಿಂಗು, ಇಂಟರ್ನ್ಶಿಪ್ಪು ಆ ಥರ ಕೊಡಬೇಕಾ ಅಂತ ಯೋಚನೆ ಮಾಡೋದಕ್ಕೆ ಇವೆಲ್ಲನೂ ಮೆಜರ್ ಮಾಡಿ ಒಂದು ವಸ್ತುವಿನ ಬಗ್ಗೆ ಆ ವಸ್ತು ಹೆಂಗೈತೆ ಅಂತ ತಿಳ್ಕೊಂಡ್ಮೇಲೆ ತಾನೇ ಆ ವಸ್ತುವಿಗೆ ಏನು ಕೊಡಬೇಕು ಏನಿಲ್ಲ ಅಂತ ಗೊತ್ತಾಗ್ತದಲ್ಲ. ಆ ಥರ ಇವು ಮೋಸ್ಟ್ ಇಂಪಾರ್ಟೆಂಟು ಒಂದು ಸಂಸ್ಥೆಯಲ್ಲಿ. ಹ್ಯೂಮನ್ ರಿಸೋರ್ಸಸ್ ಡೆವಲಪ್ಮೆಂಟ್ ಒಳಗೆ ಆ ರಿಸೋರ್ಸ್ ಮಾನವ ಸಂಪನ್ಮೂಲನ ಯಾವ ಥರ ನಮ್ಮ ಸಂಸ್ಥೆಗೆ ಯೂಸ್ ಆಗೋ ಥರ ಡೆವಲಪ್ ಮಾಡಬೇಕು ಅಂತ ಹೇಳೋದು ಸಂಬಂಧಪಟ್ಟಂಗೆ. ಒಂದು ಬಿಸ್ನೆಸ್ ಒಳಗೆ ಏನು ಮೆಕ್ಯಾನಿಕಲ್ ಯಂತ್ರಗಳು ಯಾವ ಥರ ಅದೇ ಥರ ಮಾನವನು ತುಂಬ ಇಂಪಾರ್ಟೆಂಟು. ಹ್ಯೂಮನ್ ರಿಸೋರ್ಸ್ ಅಂತ ಕರೀತಾರೆ, ಮಾನವ ಸಂಪನ್ಮೂಲ ಅಂತ ಕರೀತಾರೆ. ಅದಕ್ಕೋಸ್ಕರ ಜಾಬ್ ಎನಾಲಿಸಿಸ್ ತುಂಬ ಇಂಪಾರ್ಟೆಂಟು. ಜಾಬ್ ಎನಾಲಿಸಿಸ್ ಒಳಗೆ ಡಿಸ್ಕ್ರಿಪ್ಷನ್ನು, ಜಾಬ್ ಡಿಸ್ಕ್ರಿಪ್ಷನ್ ಅಂದರೆ ಜಾಬಿಗೆ ಸಂಬಂಧಪಟ್ಟದ್ದು. ಕೀವರ್ಡ್ಸ್, ಜಾಬ್ ರಿಲೇಟೆಡ್ ಮೀನ್ಸ್ ಜಾಬ್ ಏನು ಸಂಬಂಧಪಟ್ಟದ, ಏನು ಮಾಡಬೇಕು ಅವರು ಆ ಥರ. ಸ್ಪೆಸಿಫಿಕೇಷನ್ ಅಂತಂದರೆ ಎಂಪ್ಲಾಯಿಗೆ ಸಂಬಂಧಪಟ್ಟದ್ದಿದು. ಓಕೆ. ತುಂಬ ಇಂಪಾರ್ಟೆಂಟು. ಹ್ಯೂಮನ್ ಸ್ಕಿಲ್ ಕ್ವಾಲಿಫಿಕೇಷನ್ ಇದು ಜಾಬ್ ಸ್ಪೆಸಿಫಿಕೇಷನ್ ಅಂತಂದರೆ ನಿಮ್ಮ ಮೈಂಡಾಗಿ ಬರಬೇಕು. ಜಾಬ್ ಸ್ಪೆಸಿಫಿಕೇಷನ್ ಅಂತಂದರೆ ಇಟ್ಸ್ ರಿಲೇಟೆಡ್ ಟು ದ ಎಂಪ್ಲಾಯೀಸ್. ಓಕೆ. ಹೂ ಅಪ್ಲೈ ದಟ್ ಪರ್ಟಿಕ್ಯುಲರ್ ಜಾಬ್, ಯಾರು ಆ ಜಾಬಿಗೆ ಅಪ್ಲೈ ಮಾಡಿರ್ತಾರೆ ಅವರ ಒಂದು ಸಾಮರ್ಥ್ಯ, ಸ್ಕಿಲ್ಲಿಗೆ ಸಂಬಂಧಪಟ್ಟದ್ದೇ ಜಾಬ್ ಸ್ಪೆಸಿಫಿಕೇಷನ್ನು. ಜಾಬ್ ಡಿಸ್ಕ್ರಿಪ್ಷನ್ ಅಂತಂದರೆ ಆ ಜಾಬಿಗೆ ಸಂಬಂಧಪಟ್ಟದ್ದು. ಓಕೆ. ಜಾಬ್ ಕಂಟೆಂಟು, ಜಾಬ್ ಅಂದರೆ ಏನು, ಇವಾಗ ಅಕೌಂಟೆಂಟ್ ಅಂತಂದರೆ ಏನು, ಎಷ್ಟು ಅವರ್ ಇರ್ತದೆ, ಏನೇನು ಅದ್ರೊಳಗೆ ಕೆಲಸಗಳಿರ್ತಾವೆ, ಡಾಟಾ ಮಾಡೋದಾಗಿರ್ಬೋದು, ಟ್ಯಾಲಿ ಆ ಥರ. ಡಿಸ್ಕ್ರಿಪ್ಷನ್ ಅಂದರೆ ಜಾಬಿಗೆ ಸಂಬಂಧಪಟ್ಟದ್ದು. ಸ್ಪೆಸಿಫಿಕೇಷನ್ ಅಂತಂದರೆ ಎಂಪ್ಲಾಯಿಗೆ ಸಂಬಂಧಪಟ್ಟದ್ದು.
ಓಕೆ. ಟ್ರೈನಿಂಗ್, ಟೈಪ್ಸ್ ಆಫ್ ಟ್ರೈನಿಂಗ್ ತುಂಬ ಇಂಪಾರ್ಟೆಂಟ್ ನೋಡಿರಿ. ಸೋ ಮೆನಿ ಟೈಮ್ಸ್ ರಿಪೀಟೆಡ್ ಆಗ್ಯಾವ ಕ್ವಶನು. ಟ್ರೈನಿಂಗ್ ಒಳಗೆ ಆನ್ ದ ಜಾಬ್ ಟ್ರೈನಿಂಗು, ಆಫ್ ದ ಜಾಬ್ ಟ್ರೈನಿಂಗ್ ಅಂತೆ. ಆನ್ ದ ಜಾಬ್ ಟ್ರೈನಿಂಗ್ ಅಂತಂದರೆ ಅವರು ಜಾಬ್ನಾಗ ಆಲ್ರೆಡಿ, ಇವಾಗ ಎಕ್ಸಾಂಪಲ್ ಟೀಚರ್ಸ್ನ ತಗೋರಿ. ಟೀಚರ್ಸು ಜಾಬಲ್ಲಿ ಇರ್ತಾರೆ, ಗೌರ್ಮೆಂಟ್ ಟೀಚರ್ಸು. ಅವರಿಗೆ ನಡ್ಬರ್ಕ ಏನು ಮೀಟಿಂಗ್ ಅಂತ ಕರಿತಿರ್ತಾರೆ, ನೋಡಿರ್ಬೋದು ನೀವು. ಆ ಮೀಟಿಂಗು ಅಂತಂದರೆ ಇನ್ನು ಯಾವ ಥರ ಏನೋ ಕೌಶಲ್ಯನ ಡೆವಲಪ್ಮೆಂಟ್ ಮಾಡೋದಕ್ಕೆ ಈ ಆನ್ ದ ಜಾಬ್ ಟ್ರೈನಿಂಗ್ ಅಂತ ಎಷ್ಟು ಕರೀತಾರೆ ಅವ್ರಿಗೆ. ಆಫ್ ದ ಜಾಬ್ ಟ್ರೈನಿಂಗು ಅಂತಂದರೆ ಸಂಸ್ಥೆ ಬಿಟ್ಟು ಹೊರಗಡೆ. ಓಕೆ. ಸ್ಯಾಂಪ್ಲಿಂಗ್, ತುಂಬ ಸರಿ ಸ್ಯಾಂಪ್ಲಿಂಗ್ ಮೋಸ್ಟ್ ಇಂಪಾರ್ಟೆಂಟ್. ರ್ಯಾಂಡಮ್ ಪ್ರೊಬಬಿಲಿಟಿ ಅಂತಲೂ ಕರೀತಾರೆ. ರ್ಯಾಂಡಮ್ ಮೀನ್ಸ್ ಕಂಟಿನ್ಯೂಸ್ ಆಗಿ, ಆ ಥರ. ನಾನ್ ಪ್ರೊಬಬಿಲಿಟಿ ಅಂತಂದ್ರೆ ಕಂಟಿನ್ಯೂ ಅಲ್ಲ, ಬಿಟ್ಟು ಅಂತ, ಆ ಥರ ಮೋಸ್ಟ್ ಇಂಪಾರ್ಟೆಂಟ್ ನೋಡಿರಿ. ಇದ್ರೊಳಗೆ ಮತ್ತು ಸ್ಟ್ರಾಟಿಫೈಡು ಮತ್ತು ಕ್ಲಸ್ಟರ್ ಮೋಸ್ಟ್ ಇಂಪಾರ್ಟೆಂಟ್. ಇದ್ರೊಳಗೆ ಸ್ನೋಬಾಲು, ಕನ್ವೀನಿಯನ್ಸು, ಕೋಟಾ ಸ್ಯಾಂಪಲು, ಓಕೆ. ಡಿಸ್ಪರ್ಷನ್ ಸಮ್ ವರ್ಡ್ ಹಿಂಗೆ ಹೋಗಿ ಹಿಂಗಾಗ್ಬಿಡ್ತಾವೆ. ಓಕೆ. ಮೇಜರ್ಸ್ ಆಫ್ ಡಿಸ್ಪರ್ಷನ್ ಮೋಸ್ಟ್ ಇಂಪಾರ್ಟೆಂಟ್. ಸ್ಟಾರ್ಟ್ ಒಳಗೆ ರೇಂಜು, ಕ್ವಾಡ್ರೇಟ್ ಡಿವಿಷನು, ಮೀನ್ ಡಿವಿಷನು, ರಿಲೇಟೆಡು, ಕೊಎಫಿಷಿಯಂಟು. ಡಿಸ್ಪರ್ಷನ್ ಮೀನ್ಸ್ ಏನು ಹೇಳ್ತೀವಿ, ಸ್ಕ್ಯಾಟ್ರಿಂಗ್. ಒಂದು ವಸ್ತು ಇನ್ನೊಂದು ವಸ್ತು ಎಷ್ಟು ಪ್ರಮಾಣದಲ್ಲಿ ರಿಲೇಬಲ್ ಟು ದ, ಎಷ್ಟು ಪ್ರಮಾಣ ಸ್ಕ್ಯಾಟರ್ ಆಗ್ಯದ ಅಂತಂದ್ರೆ ಹೈಯೆಸ್ಟ್ ಸ್ಕ್ಯಾಟರ್ ಆಗ್ಯದ ಅಂತಂದರೆ ಹೈಯೆಸ್ಟ್ ಡಿಸ್ಟ್ರಿಬ್ಯೂಷನ್ ಆಗೈತೆ ಅಂತಂದರೆ ಹೈಯೆಸ್ಟ್ ಲೆವೆಲ್ಲು ಅಂತೀವಿ. ಮೀನ್ಸ್ ನಾವು ಮಾಡ್ತಕ್ಕಂಥ ಕ್ಯಾಲ್ಕುಲೇಷನ್ನು ಎಕ್ಯುರೇಟ್ ಇದೆ ಅಂತ. ಸ್ಟ್ಯಾಂಡರ್ಡ್ ಡಿವಿಷನ್ ಪ್ರಾಪರ್ಟೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ. ಕೋರಿಲೇಷನ್ ಈಸ್ ನಥಿಂಗ್ ಬಟ್ ಎರಡು ವಸ್ತುಗಳ ನಡುವೆ ಎಷ್ಟು ರಿಲೇಟೆಡ್ ಐತೆ. ಮೆಥಡ್ಸ್ ಆಫ್ ಕೋರಿಲೇಷನ್ನು, ಇವು ಡಯಾಗ್ರಾಮು ಎಲ್ಲ ಇದಾವೆ. ಲೀನಿಯರು, ನಾನ್ ಲೀನಿಯರ್, ಪಾಸಿಟಿವು, ನೆಗೆಟಿವು. ಹೇಳಿದ್ನಲ್ಲ ನಾನು, ಕಾರ್ಪೊರೇಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್, ಲಾಸ್ಟ್ ಟ್ಯಾಕ್ಸ್ ಪ್ಲ್ಯಾನಿಂಗ್, ಟ್ಯಾಕ್ಸ್ ಮ್ಯಾನೇಜ್ಮೆಂಟ್. ಕ್ವಶನ್ ಕೇಳೋರು ಏನು ಗೊತ್ತಾ, ಟ್ಯಾಕ್ಸ್ ಪ್ಲ್ಯಾನಿಂಗ್ ಅಂಬೋದು ಯೂಸಿಂಗ್ ದ ಲೀಗಲ್ ವೇ ಮಿನಿಮೈಸ್ ದ ಟ್ಯಾಕ್ಸ್ ಲಯಬಿಲಿಟಿ. ಟ್ಯಾಕ್ಸ್ ಪ್ಲ್ಯಾನಿಂಗ್ ಒಳಗೆ ಅಂದ್ರೆ ವೈಡ್ ರೇಂಜು, ಶಾರ್ಟ್ ರೇಂಜ್ ಒಳಗೆ ಟ್ಯಾಕ್ಸ್ ಪ್ಲ್ಯಾನಿಂಗ್ ಒಳಗೆ ಮ್ಯಾನೇಜ್ಮೆಂಟ್ ಬರುತ್ತೆ. ಟ್ಯಾಕ್ಸ್ ಪ್ಲ್ಯಾನ್ ಮಾಡೋಕ್ಕಲ್ಗೆ ಅದ್ರೊಳಗೆ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತೀವಲ್ಲ. ಇದು ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟು ಸ್ಟಾರ್ ಕೊಟ್ಟರು ಕಡಿಮೆನೇ ಇದಕ್ಕೆ. ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂದರೆ ಸಮ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ನೇ ಯೂಸ್ ಮಾಡಿಕೊಂಡು ಟ್ಯಾಕ್ಸ್ನ ರಿಡಕ್ಷನ್ ಮಾಡೋದಕ್ಕೆ ಅವಾಯ್ಡೆನ್ಸ್ ಅಂತೀವಿ. ಟ್ಯಾಕ್ಸ್ ಈವಿಯೇಷನ್ ಅಂತಂದರೆ ಇಲ್ಲೀಗಲ್ ಮೀನ್ಸ್ ಅನ್ಲಾಫುಲ್ ಪ್ರೊಸೀಜರ್ ಮಾಡ್ತೀವಲ್ಲ ಅದಕ್ಕೆ. ಇದು ಅಗೇನೆಸ್ಟ್ ದ ಏನು ಸ್ಪೈರಲ್ ಆಫ್ ದ ಲಾ. ಇದು ಲೀಗಲ್ ಬಟ್ ಆದರೆ ಸಮ್ ಲಾನ ಅಗೇನೆಸ್ಟ್ ಆಗಿರ್ತದೆ, ಬಟ್ ಇದು ಇಲ್ಲೀಗಲ್, ಇದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಟೈಪು. ಇನ್ನೊಂದು ಮೋಸ್ಟ್ ಕೀವರ್ಡ್ ಅಂತಂದರೆ ನೀವು ಮರಿಲೇಬಾರ್ದು, ಟ್ಯಾಕ್ಸ್ ಅವಾಯ್ಡೆನ್ಸ್ ಅಂದರೆ ಲೂಪ್ ಹೋಲ್ ಅಂತ ಎಲ್ಲಿ ಕಂಡಿತು ಅಂತಂದರೆ ಟ್ಯಾಕ್ಸ್ ಅವಾಯ್ಡೆನ್ಸೇ ಆಗಿರ್ತದೆ. ಅದು ಸಮ್ ಲೂಪ್ ಹೋಲ್ಗಳನ್ನ ಯೂಸ್ ಮಾಡ್ಕೊಂಡು ಟ್ಯಾಕ್ಸ್ನ ರಿಡಕ್ಷನ್ ಮಾಡೋದಂದರೆ 10 ಲಕ್ಷ ಕೊಡೋದನ್ನ ಏನು 9 ಲಕ್ಷ ಕೊಡೋ ಥರ, ಆ ಥರ. ಬಟ್ ಆದರೆ ಟ್ಯಾಕ್ಸ್ ಈವಿಯೇಷನ್ ಅಂತಂದು ಏನಂತಂದರೆ 10 ಲಕ್ಷ ಪ್ರಾಫಿಟ್ ಆಗಿತ್ತು ನಮಗಂತಂದ್ರೆ 8 ಲಕ್ಷ ತೋರಿಸ್ಬಿಡೋದು, 2 ಲಕ್ಷ ಎಗಿರಿಸ್ಬಿಡೋದು, ಆ ಥರ. ಮೀನ್ಸ್ ತೋರಿಸ್ದೇ ಇರೋದು. ಬಟ್ ಆದರೆ ಇದರಿಂದ ಪ್ರಾಬ್ಲಮ್ ಆಗಿ ಅಕಸ್ಮಾತ್ ಗೊತ್ತಾಯ್ತಂದ್ರೆ ಟ್ಯಾಕ್ಸ್ ಈವೇಷನ್ಗೆ ಪೆನಾಲ್ಟಿ, ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ನಡೀತವೆ. ಬಟ್ ಅವಾಯ್ಡೆನ್ಸ್ಗೆ ಯಾವುದೇ ರೀತಿ ಏನು ಲೀಗಲ್ ಕ್ರಿಮಿನಲ್ ಥರ ನಡೆಯಲ್ಲ. ಬಟ್ ರಿವೈಸ್ ಅದನ್ನ ಮತ್ತೆ ಅಕೌಂಟ್ ಮಾಡಿ ಎಡಿಟಿಂಗ್ ಮಾಡಿ ಚಾನ್ಸ್ ಸಿಗ್ತದೆ. ಬಟ್ ಇದ್ರೊಳಗೆ ಚಾನ್ಸ್ ಇರೋಲ್ಲ. ಇಲ್ಲೀಗಲ್ ಆಗಿದ್ರೆ ಹೆಂಗೆ ಚಾನ್ಸ್ ಇರ್ತದಲ್ವ. ಇವು
ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇವು. ಸೊ ಮೆನಿ ಟೈಮ್ ರಿಪೀಟ್ ಆಗಿರೋ ಮಾರ್ಕ್ ಮಾಡಿದ್ದೀನಲ್ಲ, ಅವು ರಿಪೀಟ್ ಆಗಿರಿದಾವೆ ಅಂತ ಅರ್ಥ. ನೋಡ್ಕೊಂಬನ್ನಿ. ಇಲ್ಲಿ ಕನ್ಸಾಲಿಡೇಟೆಡ್ ಇದು ಕ್ಯಾಪಿಟಲ್ ಬಡ್ಜೆಟಿಂಗ್ ಫೈನಾನ್ಸ್ ಒಳಗೆ, ಬಿಸ್ನೆಸ್ ಫೈನಾನ್ಸ್ ಒಳಗೆ ಬರ್ತಾವಲ್ಲ, ಅದ್ರೊಳಗೆ ಫೈನಾನ್ಷಿಯಲ್ ಡಿಸಿಷನ್ ತೊಗೋಬೇಕಂದ್ರೆ ಇನ್ವೆಸ್ಟ್ಮೆಂಟು, ಫೈನಾನ್ಸು, ಆ ಥರ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಕ್ಯಾಪಿಟಲ್ ಬಡ್ಜೆಟು, ವರ್ಕಿಂಗ್ ಕ್ಯಾಪಿಟಲ್ ಬರ್ತದೆ. ಫೈನಾನ್ಸ್ ಮಾಡಬೇಕು ಅಂತಂದರೆ ಕಾಸ್ಟ್ ಆಫ್ ಕ್ಯಾಪಿಟಲ್ಲು, ಅದರೊಳಗೆ ಇಕ್ವಿಟಿ ಸೇರು, ಪ್ರಿಫರೆನ್ಸ್ ಶೇರು ಅಲ್ವಾ, ರಿಟೇನ್ ಅರ್ನಿಂಗು, ಪ್ರಿಫರೆನ್ಷಿಯಲ್ ಶೇರು, ಡಿಬೆಂಚರ್, ಆ ಥರ ಬರ್ತದೆ. ಕಾಸ್ಟ್ ಆಫ್ ಕ್ಯಾಪಿಟಲ್ ಆಯ್ತದು. ಕ್ಯಾಪಿಟಲ್ ಸ್ಟ್ರಕ್ಚರ್ ಒಳಗೆ ಅಂತಂದರೆ ನೆಟ್ ಇನ್ಕಮ್ ಅಪ್ರೋಚು ಅಲ್ವಾ, ಟ್ರೆಡಿಷ್ನಲ್ ಅಪ್ರೋಚು, ನೆಟ್ ಆಪ್ರೇಟಿಂಗ್ ಅಪ್ರೋಚು, ಅಪ್ರೋಚ್ ಆ ಥರ. ಮತ್ತು ಡಿವಿಡೆಂಟ್ ಒಳಗೆ ಅಂತಂದರೆ ಗಾರ್ಡಿನಲ್ ಅಪ್ರೋಚು ಅದಲ್ಲ, ಆ ಥರ. ಇಲ್ಲಿ ನೋಡು ಕ್ಯಾಪಿಟಲ್ ಸ್ಟ್ರಕ್ಚರ್ ಒಳಗೆ. ಇನ್ನೊಂದು ನಾನು ಚಾರ್ಟ್ ಒಳಗೆ ಅದೇ ಬಿಸ್ನೆಸ್ ಫೈನಾನ್ಸಿಗೆ ಸಂಬಂಧಪಟ್ಟಂಗೆ ಎಲ್ಲದ್ರದ್ದು ಒಂದು ಚಾರ್ಟ್ ಹಾಕಿನಿ. ಬಟ್ ಕ್ಯಾಪಿಟಲ್ ಸ್ಟ್ರಕ್ಚರ್ದೊಳಗೆ ನಾನು ರಾಂಗ್ ಬರ್ದೀನಿ ಅಂತಲ್ಲ, ಬಟ್ ಗೂಗಲ್ ಒಳಗೆ ಅದು ಅದೇ ಥರ ಬಂದಿತ್ತು. ನಾನು ಅವತ್ತು ಅಷ್ಟು ಅಬ್ಸರ್ವ್ ಮಾಡಲಿಲ್ಲ, ಬಟ್ ರಾಂಗ್ ಇದೆ, ಬಟ್ ನೋಡಿದರೆ ಬಟ್ ರಾಂಗ್ ಇದೆ ಅಂತ. ಇನ್ನೊಂದು ವಿಚಾರ ಏನು ಗೊತ್ತಾ, ಒಂದು ಕ್ವಶನ್ನ ನೋಡಿದಾಗ, ಅಂದರೆ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಆಗಿರ್ಬೋದು, ಒಂದು ಕ್ವಶನ್ ನೋಡಿದಾಗ ಅದಕ್ಕೆ ಆನ್ಸರ್ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಬಟ್ ಅದರಲ್ಲಿರೋ ರಾಂಗ್ ಆನ್ಸರ್, ಎಲಿಮಿನೇಷನ್ ಮೆಥಡು ಕರೆಕ್ಟ್ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಬಟ್ ರಾಂಗ್ ಇರೋದನ್ನ ಐಡೆಂಟಿಫೈ ಮಾಡೋಷ್ಟು ಕೆಪಾಸಿಟಿ ನಮ್ಮ ಹತ್ರ ಇರಲೇಬೇಕು ಆ್ಯಸ್ ಎ ಲರ್ನರ್. ಓಕೆ, ರಾಂಗ್ ಅಂತ ಹೇಳಲ್ಲ ಅದನ್ನ ನಾನು, ಬಟ್ ನಮ್ಮ ಎಕ್ಸಾಮ್ ಪರ್ಪಸ್ಸಾಗಿ ಮತ್ತು ನಮ್ಮ ಸಿಲೆಬಸ್ ಹಂಗಿರಲ್ಲಿ ಇರೋ ಥರ, ಬುಕ್ಕಲ್ಲಿ ಇರೋ ಥರ ಅಲ್ಲ ಅದು. ಅದಕ್ಕೆ ಕರೆಕ್ಟ್ ಆಗಿರೋದು ಯಾವುದು ಅಂತಂದರೆ ಇದು ನೋಡಿರಿ. ಡೈರೆಕ್ಟ್ ಕ್ವಶನ್ ಬಂದಿದೆ, ಏನು ಗೊತ್ತಾ, ರಿಲೆವೆನ್ಸು ಇರ್ರಿಲೆವೆನ್ಸು. ಈ ಕೆಳಗಿನ ಅದರೊಳಗಲ್ಲಿ ಕ್ಯಾಪಿಟಲ್ ಸ್ಟ್ರಕ್ಚರ್ ಒಳಗೆ ಇರ್ರಿಲೆವೆನ್ಸ್ ಇರೋದು ಯಾವುದು ಅದನ್ನ ಐಡೆಂಟಿಫೈ ಮಾಡೋದು. ನೆಟ್ ಆಪ್ರೇಟಿಂಗ್ ಇನ್ಕಮ್ಮು, ಅಪ್ರೋಚು, ಇದು ನೆಟ್ ಇನ್ಕಮ್ಮು, ಟ್ರೆಡಿಷ್ನಲ್ಲು, ಇದು ಇದರೊಳಗೆ ಎರಡು ಬರ್ತಾವೆ, ವಿತ್ ಟ್ಯಾಕ್ಸು ವಿತೌಟ್ ಟ್ಯಾಕ್ಸ್ ಅಂತ ತೆಗಿಸಿಂದ. ರಿಲೆವೆನ್ಸ್ ಈಸ್ ನಥಿಂಗ್ ಬಟ್ ಅಂದರೆ ಕಾಮನ್ ಆಗಿ ನಾವು ಮಾಡೋಂಥ ಸಮ್ ಎಕ್ಸ್ಟ್ರಾ ಟ್ಯಾಕ್ಸು ಅವು ಬಿಸ್ನೆಸ್ಸಿಗೆ ಎಫೆಕ್ಟ್ ಆಗ್ತಾವ, ಪ್ರೊಡಕ್ಷನ್ ಕಾಸ್ಟ್ ಆ ಥರ ಎಫೆಕ್ಟ್ ಆಗ್ತಿದ್ರೆ ರಿಲೆವೆನ್ಸು. ಯಾಕಂದ್ರೆ ನಾವು ಒಂದು ಸಂಸ್ಥೆಯಲ್ಲಿ ಖರ್ಚು ಮಾಡೋದ್ರಿಂದ ಬಿಸ್ನೆಸ್ಗೆ ಎಫೆಕ್ಟ್ ಆಗೇ ಆಗ್ತದೆ. ಬಟ್ ಇದು ಇರ್ರಿಲೆವೆನ್ಸ್ ಅಂತಂದರೆ ಅದೇ ಡಿವಿಡೆಂಟು ಸಮ್ ಮಾಡೋ ಎಕ್ಸ್ಪೆನ್ಸಸ್ಸು ನಾವು ಕಂಪನಿಗೆ ಅಂದರೆ ಇಂಟ್ರೆಸ್ಟ್ ರೇಟ್ ಚೇಂಜ್ ಆಗೋದ್ರಿಂದ ನಮ್ಮ ಕಂಪನಿಗೆ ಏನು ಎಫೆಕ್ಟ್ ಆಗೋದೇ ಇಲ್ಲ ಅಂತಂದ್ರೆ ಅದು ರಿಲೆವೆನ್ಸ್. ಅಂದರೆ ಒಪ್ಪುವಂಥದ್ದು ಅಲ್ಲನೇ ಅಲ್ಲ, ಅದಲ್ಲ ಮಾಡೋಂಥ ಖರ್ಚುಗಳು ಕಂಪ್ನಿಗೆ ಏನು ಎಫೆಕ್ಟ್ ಆಗೇ ಆಗ್ತಾವ. ಅಜುಮ್ಷನ್ಸು ತುಂಬ ಇಂಪಾರ್ಟೆಂಟು. ಅಜುಮ್ಷನ್ ಮೇಲೆ ಥಿಯರಿಟಿಕಲ್ ಆಗಿ ಕ್ವಶನ್ಸು ತುಂಬ ಸಲ ಬಂದಾವೆ. ಪ್ರೀವಿಯಸ್ ಇಯರ್ ಕ್ವಶನ್ ಓದಲೇಬೇಕು ನೀವು, ಪಕ್ಕ ಆಗಬೇಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೋಸ್ಟ್ ಇಂಪಾರ್ಟೆಂಟು. ಸ್ಟಾರ್ಟಿಂಗ್ ಓದೋರಿಗೆ ಮಾತ್ರ. ನಾನು ಕ್ವಶನ್ ಪೇಪರ್ ಓದೋದ್ರಿಂದ ತುಂಬ ಕಲ್ತಿದ್ದೀನಿ, ತುಂಬ ವಿಷಯಗಳನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ರಿಕ್ವೆಸ್ಟ್ ಅನ್ಕೋರಿ, ಕ್ವಶನ್ ಪೇಪರ್ನ ಮಸ್ಟ್ ಆ್ಯಂಡ್ ಶುಡ್ ರೆಫರ್ ಮಾಡಿರಿ. ಓಕೆ, ಹೈಪೋಥಿಸಿಸ್ ಒಳಗೆ ಮೋಸ್ಟ್ ಇಂಪಾರ್ಟೆಂಟು ನಲ್ ಹೈಪೋಥಿಸಿಸ್, ಆಲ್ಟರ್ನೇಟಿವ್ ಹೈಪೋಥಿಸಿಸ್. ಓಕೆ, ಇದು ಯಾಕೆ ಇಂಪಾರ್ಟೆಂಟ್, ಏನಿದು ಹೈಪೋಥಿಸಿಸ್ ಅಂತಂದರೆ ಅನ್ಸುತ್ತಾ ಸ್ಟಾರ್ಟಿಂಗ್ ಓದೋರಿಗೆ ಕ್ವಶನ್ ಬಂದೇ ಬರ್ತದೆ. ನಾವು ಎಮ್.ಕಾಮ್ ಓದೋ ಟೈಮಲ್ಲಿ ಹೈಪೋಥಿಸಿಸ್ ಬಂದಿತ್ತು. ಯಪ್ಪ ಏನಿದು ಹೈಪೋಥಿಸಿಸ್ ಅಂತ ತೆಗಿಸಿಂದ ಎಕ್ಸಾಮ್ ನಿಜ ಓದೇ ಇಲ್ಲ, ಬಿಟ್ಟಿವಿ. ಟಿ ಟೆಸ್ಟು, ಜೆಡ್ ಟೆಸ್ಟು, ಕ್ರಿಸ್ಕಲ್ ವ್ಯಾಲಿ, ಮಿನ್ ವಿಟ್ನಿ, ಯು ಟೆಸ್ಟು, ಅನೋವಾ, ಹಾಗೆ ಏನಂತೇಳಿ ನಾನು ಅಲ್ಲಂತೂ ನಿಜ ಎಮ್.ಕಾಮ್ದಾಗ ಓದೇ ಇಲ್ಲ. ಇಲ್ಲೇ ಬಂದು ನಾನು ಓದಿರೋದು. ನಾನೇ ಎಕ್ಸಾಂಪಲ್ ನೋಡ್ರಿ, ನಾನು ಅಲ್ಲಿ ಬಿಟ್ಟಿನಿ, ಬಟ್ ಇಲ್ಲಿ ಬಂದು ಓದೀನಿ. ಓಕೆ, ಹೈಪೋಥಿಸಿಸ್ ನಥಿಂಗ್ ಬಟ್ ಅಂದರೆ ಇವಾಗ ನಾವು ಒಂದ್ರ ಬಗ್ಗೆ ರಿಸರ್ಚ್ ಮಾಡಿಗೆಸಿಂದ ಒಂದು ರಿಸರ್ಚನ್ನು ತೊಗೊಂಬಂದು ರಿಸರ್ಚ್ ಅವ್ರಿಗೆ ಮೀನ್ಸ್ ಮೇನ್ ಹೆಡ್ಡಿಗೆ ಸಬ್ಮಿಟ್ ಮಾಡಿದ್ವಿ. ಸಬ್ಮಿಟ್ ಮಾಡಿ ಅವ್ರು ಕೇಳ್ತಾರೆ ಇದು ಹೆಂಗೆ, ಹಿಂಗೆ ಯಾಕೆ ಆಗ್ತದೆ, ಹಿಂಗೆ ಯಾಕಿಲ್ಲ ಅಂತಂದರೆ ಅದನ್ನ ಟೆಸ್ಟ್ ಮಾಡೋದು. ಕರೆಕ್ಟ್ ಐತೆ ಇಲ್ಲ ಅಂತ ಟೆಸ್ಟ್ ಮಾಡೋದಕ್ಕೆ ಸಮ್ ಟೆಸ್ಟ್ಗಳು ಬರ್ತಾವೆ, ಅದೇ ಹೈಪೋಥಿಸಿಸ್ ಟೆಸ್ಟ್. ಓಕೆ, ಇವು ಎಫೆಕ್ಟ್ ಡೆಮೋಗ್ರಾಫಿಕ್ಕು,
ಅದನ್ನೇ ಇನ್ನೊಂದು ಸಲ ಬರ್ದಿರೋದು. ಇದ್ರೊಳಗೆ ತುಂಬ ಸಲ ಕನ್ಫ್ಯೂಸ್ ಆಗ್ತೀವಿ. ಓಕೆ, ಸೋಷಲ್ ಫ್ಯಾಕ್ಟರ್ ಯಾವ್ಯಾವ ಬರ್ತಾವ, ಸೋಷಲ್ ಕಲ್ಚರಲ್ ಫ್ಯಾಕ್ಟರ್ ಯಾವ್ಯಾವ ಬರ್ತಾವ, ಪರ್ಸನಲ್ ಫ್ಯಾಕ್ಟರು, ಸೈಕಲಾಜಿ, ಇವು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಒಂದು 4 ಚಾಪ್ಟರ್ ಒಳಗಾದ್ರೆ ಬಂದೇ ಬರ್ತಾವ. ಮೋಸ್ಟ್ ಇಂಪಾರ್ಟೆಂಟ್ ಇವನ್ನ ಕ್ಲಾರಿಟಿ ಆಗ್ರಿ ನೀವು. ಓಕೆ, ನೋಡಿ ಬರೆದು ಬಿಡೋದಲ್ಲ, ನೀವು ಕ್ಲಾರಿಟಿ ಆಗಬೇಕು. ಫಸ್ಟು ಓದೋರು ಕ್ಲಾರಿಟಿ ಇರಬೇಕು ಇವ್ರ ಬಗ್ಗೆ. ಓಕೆ, ಸೋಷಲ್ ಕ್ಲಾಸ್, ಇಲ್ಲಿ ಸೋಷಲ್ ಫ್ಯಾಕ್ಟರ್ ಅಂತ ಬರ್ತದೆ. ಇದ್ರೊಳಗೆ ಸೋಷಲ್ ಕ್ಲಾಸ್ ಬರಲ್ಲ. NTA ಡಿಕ್ಲೇರ್ ಮಾಡಿದೆ ಅಂತ ಟೀಚರ್ಸ್ ಹೇಳಿರೋದು. ಸೋಷಲ್ ಕ್ಲಾಸ್ ಕಮ್ಸ್ ಅಂಡರ್ ದ ಸೋಷಿಯಲ್ ಕಲ್ಚರ್. ಓಕೆ, ಇವು ಪೇಪರ್ 1 ಹವಾಮಾನ ಬದಲಾವಣೆ ಪರಿಸರ ಇರುತ್ತಲ್ಲ, ಇದು ಮೋಸ್ಟ್ ಎಲ್ಲದಕ್ಕೆ FD SD PC ಇಂದ ಹಿಡ್ಕೊಂಡು IAS ಒಳಗೂ ಇಂಪಾರ್ಟೆಂಟ್. ಇವು ಎಲ್ಲರೂ ಓದಬೇಕು ಇವ್ರ ಬಗ್ಗೆ. ಓಕೆ, ಇವು ನೋಡ್ರಿ, ಆ್ಯಂಟಿ ಪ್ರೋಟೋಕಾಲ್, ಓಜನ್, ಆ ಥರ ಕ್ಯೂಟರ್ ಶಿಷ್ಟಾಚಾರ, ಪ್ಯಾರಿಸ್ ಒಪ್ಪಂದ, ಇದು KCT ಕೊಟ್ಟಿದ್ದಾರೆ. ಇದು ಕಾರ್ಟಿಸನ್ ಶಿಷ್ಟಾಚಾರ, ಜೈವಿಕ ಸಂರಕ್ಷಣೆ, ಸ್ಟಾಕ್ಹೋಮ್, ರೋಟರ್ಡಮ್, ಬಾಸೆಲ್ಲ, ವೇಸ್ಟೇಜ್, ಬಂಕರ್, ತೈಲ ಸೋರಿಕೆ, ವಿಯನ್ನ, ಮಾಂಟ್ರಿಯಲ್ಲು, ಓಝನ್ನು, ವಿಯನ್ ಅದರೊಳಗೆ ಮೀನ್ಸ್ ಡಿಕ್ಲರೇಷನ್ ಮಾಡಿದ್ರು. ರಾಮ್ಸರ್ ತೀವ್ರಭೂಮಿ, ಬಾನ್, ಇದು ವಲಸೆ ಪಕ್ಷಿಗಳು, ನಗೋಯ, ಜೆನೆಟಿಕ್. ಇವು ರಿಪೀಟೆಡ್ ಕ್ವಶನ್ಸ್ ನೋಡ್ಬೋದು ನೀವು. FD SD PC PSI ಒಳಗೆ ಎಷ್ಟು ಸಲ ರಿಪೀಟ್ ಆಗಿದಾವೆ. ಇದು IUCN, ರೆಡ್ ಬುಕ್ಕು, ಸೈಟ್ಸು, ಸ್ಕೆಡ್ಯೂಲ್ಗಳು. ಓಕೆ, ನೋಡ್ಕೊಂಬರ್ರಿ. ಇದು ಇನ್ಕಮ್ ಟ್ಯಾಕ್ಸ್ ಒಳಗೆ ಬರೆದಿರೋದು. ಡ್ಯೂ ಡೇಟ್ಗಳು ತುಂಬ ಕ್ವಶನ್ಸ್ ಆಗಿದಾವೆ. ಇದೇ ರೆಸಿಡೆನ್ಸ್ ಸ್ಟೇಟಸ್ HUF ಇದ್ದಾಗ, HUF ಒಳಗೆ ಕರ್ತ ಅಂತ ತೆಗಿಸಿನ್ ಬರ್ತದೆ. ಇಂದು ಅವಿಭಕ್ತ ಕುಟುಂಬ ಇದೆ, ಅನ್ಡಿವೈಡೆಡ್ ಫ್ಯಾಮಿಲಿ, ಇಂದು ಅವಿಭಕ್ತ ಕುಟುಂಬ ಇದ್ದರೆ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಯಾವ ಥರ ಅದು ಮಾಡ್ತೀವಿ. ಪೌರತ್ವ, ಇವು ಎಕ್ಸಾಂಪಲ್ ಇನ್ಕಮ್ಸು. ಡೈರೆಕ್ಟ್ ಕ್ವಶನ್ಸ್ ಬರ್ತವೆ. ಅಗ್ರಿಕಲ್ಚರ್ ಇನ್ಕಮ್ ಸೆಕ್ಷನ್ ಎಷ್ಟು ಅಂತ 10(1) ಆ ಥರ. ಇದು ಫೈನಾನ್ಸ್, ಡಿವೆಂಚರು, ಬಾಂಡ್, ಇವ್ರ ಬಗ್ಗೆ ಎಲ್ಲ ಕ್ಲಾರಿಟಿ ಇರ್ಬೇಕು ನಮ್ಗೆ. ಡಿಬೆಂಚರ್ ಅಂದ್ರೆ ಏನು, ಬಾಂಡ್ ಅಂದ್ರೆ ಏನು, ಡಿಬೆಂಚರ್ ಒಳಗೆ ಸಬ್ ಬಾಂಡ್ ಬರ್ತದೆ. ಇದು ರೇಟ್, ಇಂಟ್ರೆಸ್ಟ್ ರೇಟು ಫಿಕ್ಸ್ ಇರ್ತದೆ. ಇದು ಕೊಡೋಕಲ್ಕ ಫಿಕ್ಸ್ ಮಾಡ್ತಾರೆ. ಇಕ್ವಿಟಿ ಶೇರ್ಸು, ಪ್ರಿಫರೆನ್ಷಿಯಲ್ ಶೇರ್ಸು, ಓನರ್ ಆಫ್ ದ ಕಂಪನಿ. ಓಕೆ, ಪ್ರಿಫರೆನ್ಷಿಯಲ್ ಶೇರು ಮತ್ತು ಇಕ್ವಿಟಿ ಶೇರ್ ಹೋಲ್ಡರ್ಸನ್ನು ನಾವು ಓನರ್ ಆಫ್ ದ ಕಂಪನಿ ಅಂತ ಕರಿತೀವಿ. ಮತ್ತು ಎಲ್ಲ ರೈಟ್ಸ್ ಇವ್ರಿಗೆ ಇರ್ತದೆ. ಬಟ್ ಇವ್ರು ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್, ಕ್ರೆಡಿಟರ್ಸ್ ಅಂತ ಹೇಳಿ ಕರಿತೀವಿ. ಬಟ್ ಇವ್ರಿಗಿನ ಮುಂಚೆ ಇವ್ರಿಗೆ ಎಲ್ಲ ಕೊಡಬೇಕಾಗಿರೋ ಅಮೌಂಟ್ನ ಕ್ಲಿಯರ್ ಮಾಡ್ತಾರೆ. ಮತ್ತು ಫಿಕ್ಸ್ ಇಂಟ್ರೆಸ್ಟ್ ರೇಟ್ ಇರ್ತದೆ. ಮತ್ತು ಒಂದು ಕಂಪನಿ ಡಿಸಲ್ಯೂಷನ್ ಮೀನ್ಸ್ ಏನು ಕ್ಲೋಸ್ ಮಾಡಕತ್ತಿರ್ತಾರಂತ ಅವಾಗ ಅಂದರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗಿಂತ ಮುಂಚೆ ಇವ್ರಿಗೇನು ಆ ಒಂದು ತಮ್ಮ ಅಮೌಂಟು ತೊಗೊಳಕ್ಕೆ ರೈಟ್ಸ್ ಇರ್ತದೆ ಇವ್ರಿಗೆ. ಸೋರ್ಸ್ ಆಫ್ ಫೈನಾನ್ಸ್ ತುಂಬ ಇಂಪಾರ್ಟೆಂಟ್. ಎಲ್ಲದಿಂದ ನಾವು ಸೋರ್ಸ್ನ ಕಲೆಕ್ಟ್ ಮಾಡ್ತೀವಿ. ಟ್ರೇಡ್, ಕ್ರೆಡಿಟ್, ಡಿಬೆಂಚರು, ಬಾಂಡ್, ಕಮರ್ಷಿಯಲ್, ಅವೆಲ್ಲ ನಾನು ಅವಾಗ ಹೇಳಿದ್ನಲ್ಲ. ಇಲ್ಲಿ ಬಂದು ಮಾರ್ಕೆಟ್ ಡಿಸಿಷನ್ಸು, ಕ್ಯಾಪಿಟಲ್ ಬಡ್ಜೆಟಿಂಗು, ವರ್ಕಿಂಗು, ಡಿವಿಡೆಂಟ್ ಒಳಗೆ ಇದು BPMOS. ಇದು ಬಯೋಡೈವರ್ಸಿಟಿ ಕ್ವಶನ್ ಡೈರೆಕ್ಟಾಗಿ ಬಂದಿತ್ತು. ಸೈನ್ಸ್ ಇದು ಪೇಪರ್ 1ಗೆ ಬರ್ತೈತಿ. ಇದು ಪರಿಸರ ಪಿರಮಿಡ್ಗಳು ಎಲ್ಲ ನಿಮ್ಗೆ ಗೊತ್ತಿರ್ತದೆ, ಜಸ್ಟ್ ನೋಡ್ಕೊಂಬನ್ನಿ. ಮೇಲ್ಮುಖ, ಕೆಳಮುಖ, 10% ಎನರ್ಜಿ ಟ್ರಾನ್ಸ್ಫರ್, ರೈಮಂಡ್ ಲಿಂಡ್ಮ್ಯಾನ್ ಅವರು. ಸೈನ್ಸ್ ಒಳಗೆ ಎನಿ ಟೈಮ್ ಇರ್ತದೆ ಕ್ವಶನ್. ಪರಿಸರ, ಎಕಾಲಜಿ, ಎನ್ವೈರ್ಮೆಂಟ್ ಒಳಗೆ ಇವು ಸ್ಟ್ಯಾಂಡರ್ಡ್ಸ್ ಈಸ್ ನಥಿಂಗ್ ಬಟ್ 10 ರೂಲ್ಸ್ನ ಫಾಲೋ ಮಾಡೋಕ್ಕಿಂತ ಒಂದು ರೂಲ್ಸ್ ಫಾಲೋ ಮಾಡಿ ಎಕ್ಯುರೇಟಾಗಿ ಬಿಸ್ನೆಸ್ ಮಾಡಿ
ಹೈಯೆಸ್ಟ್ ಪ್ರಾಫಿಟ್ ತೊಗೊಳೋದು. ಮತ್ತು ಯಾವುದೇ ರೀತಿಯ ಗೊಂದಲ ಇರಬಾರ್ದು. ಒಂದು ಉತ್ತಮವಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಸ್ಟ್ಯಾಂಡರ್ಡ್ಸ್ ಅಂತೀವಿ. ಇವು ಅರ್ನಿಂಗ್ ಪರ್ ಶೇರ್ ತುಂಬ ಇಂಪಾರ್ಟೆಂಟ್ ನೋಡಿರಿ. ಈ ಚಾರ್ಟನ್ನು ಮರೆಯೋಕ್ಕೆ ಹೋಗ್ಬೇಡಿ. ಇದನ್ನ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗಿರಿ. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಕಂಟ್ರಿಬ್ಯೂಷನ್ ಸ್ವಯಂ ಇದು ಆನ್ಲೈನ್ ಪ್ಲಾಟ್ಫಾರ್ಮು 4 ಕೋಆರ್ಡಿನೇಟ್ಸ್ ಅವಾಗ 10 ಬಂದಿದ್ವಲ್ಲ ಅವನೇ ಇವು. ನ್ಯಾಕು, ನೀತಿ ಆಯೋಗ, UGC ನೆಟ್ಟು ಇವು ಇಯರ್ ಮತ್ತು ಇವ್ರ ಲಕ್ಷಣಗಳು ಪರ್ಫೆಕ್ಟ್ ಆಗಿರಬೇಕು. ನ್ಯಾಕ್ ಈಸ್ ಇವಾಗ ನೋಡ್ಬೋದು, ನಾವು ಡಿಗ್ರಿ ಓದೋಕಲ್ಕ ನ್ಯಾಕ್ ಬರ್ತದೆ. ಎಲ್ಲರೂ ಅಲರ್ಟ್ ಆಗಿರ್ರಿ. ಈಗ ಮೀನ್ಸ್ ಅಕ್ರಿಡೇಷನ್ A+, ಅಂದರೆ ಅಕ್ರಿಡೇಷನ್ ಕೊಡೋ ಇವು ಗ್ರೇಡ್ಗಳು, ರ್ಯಾಂಕ್ ಕೊಡ್ತಾವೆ. ಇವು ಮೋಸ್ಟ್ ಇಂಪಾರ್ಟೆಂಟ್. LLP ಲೀಗಲ್ ಆಸ್ಪೆಕ್ಟ್ ಆಫ್ ಬಿಸ್ನೆಸ್ ಕಾಮರ್ಸ್ ಒಳಗೆ ಯೂನಿಟ್ 9. ಓಕೆ, ಅದರೊಳಗೆ ಪೇಟೆಂಟು ಇಯರ್ ಇಂಪಾರ್ಟೆಂಟು, ಕಾಪಿರೈಟು ಮತ್ತು ಎಷ್ಟು ವರ್ಷದೊಳಗಿರ್ತದೆ 20 ಇಯರ್ಸು, ಲೈಫ್ ಟೈಮು 10 ಇಯರ್ ಪ್ಲಸ್ ಎಕ್ಸ್ಟೆಂಡ್ 5 ಇಯರ್ಸು. ಮತ್ತು ಇವು ನೆಗೋಸಿಯಬಲ್ ಇನ್ಸ್ಟ್ರೂಮೆಂಟ್ಸ್. ಇವು ಪ್ರೊಮಿಸರಿ ನೋಟು ಡೈರೆಕ್ಟ್ ಕೇಳಿರೋ ಕ್ವಶನ್. ಪ್ರಾಮಿಸರಿ ನೋಟ್ ಸೆಕ್ಷನ್ ಎಷ್ಟು, ಬಿಲ್ಸ್ ಆಫ್ ಸೆಕ್ಷನ್ ಎಷ್ಟು ಅಂತ 4, 5, 6. ಓಕೆ, LLP ಡಿಫ್ರೆನ್ಸ್ ಬಿಟ್ವೀನ್ LLP ಅಂದರೆ ಏನು, ಪಾರ್ಟ್ನರ್ಶಿಪ್ ಫಾರ್ಮು, ಕಂಪನಿ. ಓಕೆ, ಇದು ತುಂಬ ಸೋ ಮೆನಿ ಟೈಮ್ಸ್ ರಿಪೀಟೆಡ್ ಆಗಿ ಕ್ವಶನ್ಸು. ಇದೇನು ಫಾರ್ಮೇಷನ್ ಆಫ್ ದ ಕಂಪನಿ ಮತ್ತು LLP ರಿಜಿಸ್ಟ್ರೇಷನ್ ನೋಡಿ ಕರೆಕ್ಟಾಗಿ ನೋಡ್ಕೊಳ್ರಿ. ಮೊನ್ನೆ ಕೆಸೆಟ್ ಬರ್ದಾಗ ಡೈರೆಕ್ಟಾಗಿ ಕ್ವಶನ್ ಕೇಳಿದ್ರೆ ಗೊತ್ತಾ, DSC ಅಂದರೆ ಏನು ಅಂತೇಳಿ. ಏನು ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್. ಇದೆಲ್ಲ ಇದು ಕೇಳಿಲ್ಲ ಕ್ವಶನು. ಇದು DIN ಕೇಳ್ಯಾರ ಕ್ವಶನ್. ಓಕೆ, ಡೈರೆಕ್ಟರ್ ಐಡೆಂಟಿಟಿ ನಂಬರ್ ನೋಡಿರಿ. ಮೊನ್ನೆ ಕೆಸೆಟ್ 2025 ಒಳಗೆ ಬರ್ತಿರೋದ್ರಾಗೆ ಕೇಳ್ಯಾರ ಅನ್ಸುತ್ತೆ. ಇದ್ರಾಗ ನೋಡಿದ್ದೀನಿ. ಇಲ್ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್ ಒಳಗೆ ಬರ್ತಕ್ಕಂಥದ್ದು ಇವೆಲ್ಲ. ಇಂಡಿಯನ್ ಕಾಂಟ್ರಾಕ್ಟ್ 1872, ಸೇಲ್ಸ್ ಲಿಮಿಟೆಡ್ ಲೈಬಿಲಿಟಿ 2008, ಇನ್ಫಾರ್ಮೇಷನ್ IT ಕಾಂಪಿಟೇಷನು, IPR ರೈಟ್ಸು ಇನ್ಫಾರ್ಮೇಷನು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಂತ ಅದ್ರಾಗ ಬರಲ್ಲ, ಫಸ್ಟ್ ಚಾಪ್ಟ್ರಾಗ ಬರ್ತದೆ. ಬಟ್ ಇದ್ರೊಳಗೆ ಇರಲಿ ಅಂತ ನಾನು. ಓಕೆ, ಇವೆಲ್ಲ ನೋಟ್ಸ್ಗಳು ಎಲ್ಲರಿಗೂ ಯೂಸ್ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟಡಿ ವೆಲ್. ಥ್ಯಾಂಕ್ ಯು. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.